ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ರಾಯರ ವಾರ, ಗುರುವಾರ, ಅಮಾವಾಸ್ಯೆ ದಿನ ಗುರು ಪುಷ್ಪ ಯೋಗ ಬಂದಿದೆ. ತುಂಬಾ ಒಳ್ಳೆಯ ದಿನ ನಿಜವಾಗ್ಲೂ. ರಾಯರ ದರ್ಶನ ಮಾಡಿ ನಾನಿವತ್ತು ಕೊನೆಯ ಗುರುವಾರ, 5 ವಾರದಲ್ಲಿ ಇವತ್ತಿನ ಕೊನೆ ಗುರುವಾರ ನಾನು ಬೆಲ್ಲದ ದೀಪ ಅಂಟಿಸಿದೆ. ನಿಜವಾಗ್ಲೂ ಇವತ್ತು ತುಂಬಾ ಚೆನ್ನಾಗಿತ್ತು. ರಾಯರ ಅಲಂಕಾರ 2 ಕಣ್ಣು ಸಾಲದು ನೋಡೋದಕ್ಕೆ. ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ತುಂಬ ಜನನೂ ಇದ್ದರು. ತುಂಬಾ ಚೆನ್ನಾಗಿತ್ತು. ನಾನು ಹೋಗೋ ಅಷ್ಟಕ್ಕೆ ಅಲಂಕಾರ ಮುಗ್ದಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಅದೊಂಥರ ಅನುಭವಿಸ್ದಾಗೆ ಗೊತ್ತಾಗೋದು ರಾಯರದು ಏನಿದೆ ಅಂತ. ಇಲ್ಲಿ ಆಚೆ ತೇರಿತ್ತು, ತೇರು ಅಲಂಕಾರ ಮಾಡಿದರು. ಇವತ್ತು ಹಬ್ಬ ಅಲ್ವಾ, ಅದರಿಂದ ಹೂವು ತುಂಬ ಬಂದಿರುತ್ತೆ. ಆ ಒಳಗಡೆ ಜಾಸ್ತಿ ಆದಾಗ ಇಲ್ಲಿ ಈಚೆ ತೇರಿಗೆಲ್ಲ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ ದೇವ್ರದ್ದು ಐಟಮ್ಸ್ ಎಲ್ಲ ಇಕ್ಕಿರ್ತಾರೆ. ಹಬ್ಬ ಬೇರೆ ಬಂತಲ್ವ, ವರಲಕ್ಷ್ಮಿ ಹಬ್ಬ, ಅದರಿಂದ ತುಂಬಾ ತರಿಸಿದ್ರು. ಗಂಧ ಕುಂಕುಮ ಕೆಲವು ಇರುತ್ತಲ್ಲ ಫೋಟೋಸು, ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ 2 ಕಣ್ಣು ಸಾಲದು. ಇವತ್ತಿನ ರಾಯರ ದರ್ಶನ ಮಾಡಿದಾಗ ನಾನು ಹೋದ ಗುರುವಾರ ಮಿಸ್ ಆಯಿತು, ಹುಷಾರಿಲ್ಲ ಅಂದ್ಬಿಟ್ಟು ಹೋಗಿಲ್ಲ. ಇದು 5ನೇ ಗುರುವಾರ. ಇಲ್ಲಾಂದರೆ ನಂಗೆ ಹೋದ ಗುರುವಾರನೇ ನಂದು ವ್ರತ ಮುಗಿತಾ ಇತ್ತು. ಅದರಿಂದ ಇವತ್ತು ಮುಗೀತು. ಆ ರಾಯರದ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ಆ ದೀಪನ ಅಲ್ಲಿ ಇಕ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಾಗ ಇವತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿದ್ದೆ. ನಾನು ಕಾಫಿನೂ ಕುಡಿಯಲ್ಲ, ಹಾಗೆ ಹೋಗಿ ದೀಪ ಅಂಟಿಸಿ ಬಂದು ನಾನು ಟಿಫನ್ ತಿಂತೀನಿ. ಆಮೇಲೆ ಸಿಹಿ ಪೊಂಗಲ್ ಅಂದರೆ ತುಂಬ ಇಷ್ಟ ನಮ್ಮ ಮಗನಿಗೆ. ಅದರಿಂದ ಅವನಿಗೊಂದು ನಮಗೊಂದು ಖಾರ ಪೊಂಗಲ್ 2 ಮಾಡಿದೆ. ಮತ್ತು ಇದು ಶುಕ್ರವಾರದ್ದು ವಿಡಿಯೋ. ಇದು ಹೋದ ಶುಕ್ರವಾರ, ಆಷಾಢ ಶುಕ್ರವಾರ, ಕೊನೆ ಶುಕ್ರವಾರ ಬಂತಲ್ವ, ಅದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ. ಅದರಿಂದ ಇವತ್ತು ಮಾಡ್ತಾಯಿದ್ದೀನಿ. ಅಂಕಮ್ಮ ನಮ್ಮ ಗ್ರಾಮ ದೇವತೆ, ತುಂಬಾ ಚೆನ್ನಾಗಿದೆ. ತುಂಬ ದೇವರಿದೆ ಗ್ರಾಮ ದೇವತೆ ಅಂತ. ನಮ್ಮ ಏರಿಯಾದಲ್ಲಿ ಈ ದೇವರು ಒಂದು ಗ್ರಾಮ ದೇವತೆ ಅಂಕಮ್ಮ ಅಂತ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಜನ ಇರ್ತಾರೆ. ನಾನು ಹೋಗಿದ್ದು 10:30ಗಲ್ವ, ಅಷ್ಟು ಜನ ಇರಲಿಲ್ಲ. ಹಂಗೆ ನನ್ನ ತಂಗಿದು ಬರ್ತಡೇ ಇತ್ತು, ಕೇಕ್ ಕಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಹೇಮಾ, 100 ವರ್ಷ ಚೆನ್ನಾಗಿರು, ಆಯುಷ್ಯ ಆರೋಗ್ಯ ಕೊಡಲಿ ರಾಯರು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.